ಶಹಾಪುರ ಠಾಣೆಗೆ ಸಾವಿರಾರು ಮುಸ್ಲಿಂ ಯುವಕರು ಮುತ್ತಿಗೆ ಹಾಕಿದ್ದಾರೆ. ಖುರಾನ್ ವಿಚಾರಕ್ಕೆ ಸಂಬಂಧಪಟ್ಟಂತ ಅವಹೇಳನಕಾರಿ ಕಾಮೆಂಟ್ ಅನ್ನು ಹಾಕಲಾಗಿತ್ತು. ಬೆಳಗಾವಿ ಜಿಲ್ಲೆಯ ಶಹಾಪುರ ನಗರ ಪೊಲೀಸ್ ಠಾಣೆಗೆ ಮುಸ್ಲಿಂ ಯುವಕರು ಮುತ್ತಿಗೆ ಹಾಕಿದ್ದಾರೆ. ನಕಲಿ ಖಾತೆಯನ್ನ ಸೃಷ್ಟಿಸಿ ಖುರಾನ್ ಬಗ್ಗೆ ಬ್ಯಾಡ್ ಕಾಮೆಂಟ್ ಅನ್ನ ಹಾಕುವಂತ ಕೆಲಸ ಆಗಿದೆ ಅಂತೇಳಿ ಆಕ್ರೋಶ ಹೊರಹಾಕಿದ್ದಾರೆ. ಮುಸ್ಲಿಂ ಯುವಕರು ಈ ವೇಳೆ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಆ ಆರೋಪಿಯನ್ನ ಬಂಧಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಮತ್ತೊಂದು ಕಡೆ ಆರೋಪಿಯನ್ನ ಬಂಧಿಸೋದಾಗಿ ಡಿಸಿಪಿ ರೋಹನ್ ಅವರ ಮನವೊಲಿಸಿದ್ದಾರೆ. ಅವರು ಭರವಸೆ ಕೊಟ್ಟ ಬಳಿಕ ಮುಸ್ಲಿಂ ಯುವಕರು ಪ್ರತಿಭಟನೆಯನ್ನ ಹಿಂಪಡೆದಿದ್ದಾರೆ ಅಂತೇಳಿ ಗೊತ್ತಾಗಿದೆ. ಇನ್ನು ಶಹಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ಬೆಳಗಾವಿಯಲ್ಲಿ ಮುಸ್ಲಿಂ ಧರ್ಮಗ್ರಂಥ ಏನಿದೆ ಖುರಾನ್ ಬಗ್ಗೆ ಬ್ಯಾಡ್ ಕಾಮೆಂಟ್ ಅನ್ನು ಹಾಕಲಾಗಿದೆ. ಇದು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದಂಥ ಸಂದರ್ಭ. ನೋಡಿ, ಇದು ಬೆಳಗಾವಿಯ ಶಹಾಪುರ ಏನಿದೆ, ಶಹಾಪುರ ಠಾಣೆಯ ಮುಂಭಾಗ ಕಂಡುಬಂದಂಥ ದೃಶ್ಯ ಇದು. ಆರೋಪಿಯನ್ನು ಬಂಧನ ಮಾಡಬೇಕು, ಮಾಡೋವರೆಗೂ ಕೂಡ ನಾವು ಸ್ಥಳವನ್ನು ಬಿಟ್ಟು ಹೋಗೋದಿಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ರು. ಈ ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ಕೆಟ್ಟದಾಗಿ ಕಾಮೆಂಟ್ ಹಾಕಿದ್ದಾರೆ ಅಂತ ಹೇಳಿ ಇವರೆಲ್ಲ ಮುಸ್ಲಿಂ ಯುವಕರು ಪೊಲೀಸ್ ಠಾಣೆಯ ಮುಂಭಾಗ ಪ್ರತಿಭಟನೆಯನ್ನು ನಡೆಸಿದರು. ಸದ್ಯಕ್ಕೆ ಅವರ ಮನವೊಲಿಸುವಂಥ ಪ್ರಯತ್ನವನ್ನು ಡಿಸಿಪಿ ಅವರು ಮಾಡಿದ್ದಾರೆ. ಅರೆಸ್ಟ್ ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟ ನಂತರದಲ್ಲಿ ಪ್ರತಿಭಟನೆಯನ್ನು ಹಿಂಪಡೆದಿದ್ದಾರೆ. ಪ್ರಶಾಂತ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ. ಪ್ರಶಾಂತ್, ಖುರಾನ್ ವಿಚಾರವಾಗಿ ಒಂದು ಬ್ಯಾಡ್ ಕಾಮೆಂಟ್ ಹಾಕಿದ್ರು ಅಂತೇಳಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ರು. ಆ ನಂತರದಲ್ಲಿ ಆರೋಪಿಗಳನ್ನು ಬಂಧಿಸ್ತೀವಿ ಅಂತೇಳಿ ಭರವಸೆ ಕೊಟ್ಟ ನಂತರದಲ್ಲಿ ಪ್ರೊಟೆಸ್ಟನ್ನು ಕೈ ಬಿಟ್ಟಿದ್ದಾರೆ. ಸದ್ಯ ಪರಿಸ್ಥಿತಿ ಹೇಗಿದೆ, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಖಂಡಿತ ಪ್ರಭು, ಏನಂತಂದ್ರೆ ಕೆಲ ಜನ ಹೇಳಿದಷ್ಟೇನು ಬೆಳಗಾವಿಯ ಸಂತಿ ಬಸ್ತವಾಡ ಗ್ರಾಮದಲ್ಲಿ ಏನು ಮಸೀದಿಗೆ ನುಗ್ಗೇನು ಕುರಾನನ್ನ ಕಳ್ಳತನ ಮಾಡಿ ಏನು ಸುಟ್ಟು ಹಾಕಿರುವಂತ ಪ್ರಕರಣ ಆಗಿತ್ತು. ಈ ಒಂದು ಪ್ರಕರಣದ ಬೆನ್ನಲ್ಲೇ ಏನಂತಂದ್ರೆ ಬೆಳಗಾವಿಯಲ್ಲಿ ಮುಸ್ಲಿಂ ಸಮುದಾಯದವರು ಏನು ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಬಾಗಿಗೆ ಪ್ರತಿಭಟನೆ ನಡೆಸಿದ್ರು. ಈ ಒಂದು ಸಂದರ್ಭದಲ್ಲಿ ಏನಂತಂದ್ರೆ ಒಬ್ಬ ಕಿಡಿಗೇಡಿ ಯುವಕ ಏನಿದ್ದಾನೆ ಕುರಾನ್ ಗ್ರಂಥದ ಬಗ್ಗೆ ಅವಹೇಳನಕಾರಿಯನ್ನ ಕಮೆಂಟ್ ಮಾಡಿದ. ಈ ಒಂದು ಹೇಳಿಕೆಯನ್ನ ಖಂಡಿಸಿ ಏನು ನಿನ್ನೆ ಪ್ರತಿಭಟನೆ ಸಹ ಮಾಡಿರುವಂತದ್ದು ಪ್ರಭುದೇವ್. ಆರೋಪಿಗಳು ಅದು ಯಾರು ಅಂತೇಳಿ ಏನಾದರೂ ಗೊತ್ತಾಗಿದೆಯಾ, ಅಥವಾ ಅವರನ್ನ ಹುಡ್ಕುವಂತ ಕೆಲಸ ಹೇಗೆ ನಡೀತಾ ಇದೆ, ಆ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಕ್ಕಿದೆಯಾ? ಪ್ರಭುದೇವ್, ಏನಂತಂದ್ರೆ ನಿನ್ನೆ ಏನಂತಂದ್ರೆ ಶಹಾಪುರ್ ಪೊಲೀಸ್ ಠಾಣೆ ಇದ್ರೆ ರಾತ್ರೋರಾತ್ರಿ ಏನು ಮುಸ್ಲಿಮರು ಮಾಡ್ತಾರೆ. ಪ್ರತಿಭಟನೆ ಸಂದರ್ಭದಲ್ಲಿ ಈ ಒಂದು ಬ್ಯಾಡ್ ಕಮೆಂಟ್ ಮಾಡಿದ ಇದೊಂದು ಫೇಕ್ ಅಕೌಂಟ್ ಎಂಬುದು ಸದ್ಯಕ್ಕೆ ಪೊಲೀಸರ ತನಿಖೆಯಿಂದ ಇಲ್ಲಿ ಗೊತ್ತಾಗಿರುವಂತದ್ದು. ಏನು ಬ್ಯಾಡ್ ಫೇಕ್ ಅಕೌಂಟ್ ತೆಗೆದಂತ ವ್ಯಕ್ತಿಯ ಹುಡುಕಾಟಕ್ಕೆ ಪೊಲೀಸರು ಸದ್ಯಕ್ಕೆ ಬಲಿ ಬೀಸಿರುವಂತದ್ದು ಪ್ರಭುದೇವ್. ಅಂದ್ರೆ ಈಗ ಒಂದ್ ಕಡೆ ಭಾರತ ಪಾಕಿಸ್ತಾನದ ನಡುವೆ ಪರಿಸ್ಥಿತಿ ಯಾವ ರೀತಿಯಾಗಿದೆ ನಾವು ಗಮನಿಸ್ತಾ ಇದೀವಿ. ಇಂಥ ಟೈಮ್ನಲ್ಲಿ ಈ ತರದ ಬೆಳವಣಿಗೆ ಯಾವ ರೀತಿಯಾದಂತ ಸಂದೇಶ ಹೋಗುತ್ತೆ ಅಂತ ಪ್ರಶಾಂತ್? ಪ್ರಭು, ಏನಂತಂದ್ರೆ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಈಗಾಗಲೇ ಅಂತಂದ್ರೆ ವಾರ ಪ್ರಾರಂಭವಾಗಿರುವಂತದ್ದು. ಅದಕ್ಕೂ ಇದಕ್ಕೂ ಯಾವುದೇ ರೀತಿಯಾಗಿ ಇಲ್ಲಿ ಸಂಬಂಧವಿಲ್ಲ. ಕೇವಲ ಇಲ್ಲಿ ಏನಂತಂದ್ರೆ ಕುರಾನ್ ಗ್ರಂಥವನ್ನು ಸುಟ್ಟದಕ್ಕೆ ಮಾತ್ರ ಇಲ್ಲಿ ಒಂದು ಇದು ಏನು ಒಂದಿಷ್ಟು ಬೆಳವಣಿಗೆ ಆಗಿತ್ತು. ಈ ಕುರಾನ್ ಬಗ್ಗೆ ಏನು ಒಂದು ಯುವಕ ಏನಂತಾನೆ ಅವಹೇಳನಕಾರಿ ಪೋಸ್ಟ್ ಸಹ ಮಾಡಿರ್ತಾನೆ. ಈ ಒಂದು ಪರಿಸ್ಥಿತಿ ಬೆಳಗಾವಿಯಲ್ಲಿ ಸಾಕಷ್ಟು ರೀತಿಯಾಗಿ ಉದ್ವಿಗ್ನತೆಯನ್ನ ಪಡೆದುಕೊಂಡಿರುವಂತದ್ದು. ಪೊಲೀಸರು ಸಹ ಆರೋಪಿಯ ಬಗ್ಗೆ ಪತ್ತೆಗೆ ಸಹ ಬಲೆಯನ್ನು ಸಹ ಬೀಸಿರುವಂತದ್ದು. ಡಿಸಿಪಿ ರೋಹನ್ ಸಹ ಏನು ಆರೋಪಿಯನ್ನು ಬಂಧಿಸುವಾಗ ಏನು ಮುಸ್ಲಿಂ ನಾಯಕರಿಗೇನು ಭರವಸೆಯನ್ನು ಸಹ ನೀಡಿರುವಂತದ್ದು ಪ್ರಭುದೇವ್. ಥ್ಯಾಂಕ್ ಯು ಪ್ರಶಾಂತ್.